ಒಮ್ಮೆ ಒಬ್ಬ ಸಾಹುಕಾರ ಮನೆಗೆ ಹಿಂದಿರುಗುವಾಗ ತನ್ನ ಬೆಳ್ಳಿಯ ನಾಣ್ಯ ಕಳಿತ ಚೀಲವನ್ನು ಬರುತ್ತಿದ್ದ ದಾರಿಯಲ್ಲೇ ಕಳೆದುಕೊಂಡ. ಆತನು ಎಲ್ಲಾ ಕಡೆ ತನ್ನ ಚೀಲವನ್ನು ಹುಡುಕಿದ, ಆದರೆ ಅದು ಸಿಗಲಿಲ್ಲ. ಬಹಳ ನಿರಾಶೆಯಾಗಿ ಮನೆಗೆ ಹಿಂತಿರುಗಿ ಬಂದ. ಮರುದಿನ ಹಳ್ಳಿಯ ಅಧಿಕಾರಿಯ ಬಳಿಗೆ ಬಂದು ನಡೆದಂತ ವಿಷಯವನ್ನು ತಿಳಿಸಿದ. ಆತನ ದೂರನ್ನು ಕೇಳಿದ ಅಧಿಕಾರಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ. ಅದೇನೆಂದರೆ, ಸಾಹುಕಾರನ ಬೆಳ್ಳಿಯ ನಾಣ್ಯ ಕಳಿತ ಚೀಲವನ್ನು ಹುಡುಕಿ ಹಿಂತಿರುಗಿಸುವ ವ್ಯಕ್ತಿಗೆ 10 ಬೆಳ್ಳಿಯ ನಾಣ್ಯಗಳನ್ನು ಬಹುಮಾನವಾಗಿ ನೀಡಲಾಗುತ್ತದೆ ಎಂಬುದಾಗಿ. ಹೀಗೆ ಕೆಲವು ದಿನಗಳು ಕಳೆದ ನಂತರ ಒಬ್ಬ ಬಡ ರೈತ ಆ ಸಾಹುಕಾರನ ಬಳಿ ಬಂದು ಬೆಳ್ಳಿಯ ನಾಣ್ಯ ಕಳಿತ ಚೀಲವನ್ನು ಕೊಟ್ಟು, ಇದು ನಿಮ್ಮ ಕಳೆದು ಹೋಗಿದ್ದ ಚೀಲ, ತೆಗೆದುಕೊಳ್ಳಿ ಎಂದ. ಸಾಹುಕಾರನಿಗೆ ಬಹಳ ಸಂತೋಷವಾಯಿತು. ತಕ್ಷಣ ಅದನ್ನು ತೆಗೆದು ನಾಣ್ಯಗಳನ್ನು ಲೆಕ್ಕಿಸಲು ಪ್ರಾರಂಭಿಸಿದ. ಆ ಬಡ ರೈತ, ಸ್ವಾಮಿ, ನೀವು ಈ ಚೀಲವನ್ನು ಹುಡುಕಿದವರಿಗೆ 10 ಬೆಳ್ಳಿಯ ನಾಣ್ಯಗಳನ್ನು ಕೊಡುತ್ತೀರಿ ಎಂದು ಪ್ರಕಟಿಸಿದ್ದೀರಲ್ಲ, ನನಗೆ ಬರಬೇಕಾದ ಬಹುಮಾನವನ್ನು ಕೊಡಿರಿ ಎಂದ. ಆದರೆ ಸಾಹುಕಾರನಿಗೆ ಸ್ವಲ್ಪ ಆಸೆ ಹೆಚ್ಚಿತ್ತು. ನನ್ನ ಹಣವನ್ನು ಈ ಬಡವನಿಗೆ ಯಾಕೆ ಕೊಡಬೇಕು ಎಂದು ಆಲೋಚಿಸಿ ಹೀಗೆಂದ, ಇಲ್ಲ, ನಾನು ಕೊಡುವುದಿಲ್ಲ. ನೀನು ನಿನಗೆ ಬರಬೇಕಾದ 10 ನಾಣ್ಯವನ್ನು ಆಗಲೇ ತೆಗೆದುಕೊಂಡಿರುವಿ ಎಂದು ಹೇಳಿ ಅಧಿಕಾರಿಗೆ ದೂರು ನೀಡಿದ. ಬಡ ರೈತನಿಗೆ ಗಾಬರಿಯಾಯಿತು. ಅಧಿಕಾರಿ ಆ ರೈತನಿಗೆ, ನೀನು ಆ ನಾಣ್ಯವನ್ನು ಕದ್ದಿರುವೆಯಾ ಎಂದು ಪ್ರಶ್ನಿಸಿದ. ಅದಕ್ಕೆ ರೈತ, ಇಲ್ಲ ಸ್ವಾಮಿ ಎಂದು ಉತ್ತರಿಸಿದ. ಅಧಿಕಾರಿ ಸಾಹುಕಾರನಿಗೆ ಪ್ರಶ್ನಿಸಿದ, ನಿನ್ನ ಚೀಲದಲ್ಲಿ ಎಷ್ಟು ಬೆಳ್ಳಿಯ ನಾಣ್ಯಗಳಿದ್ದವು ಎಂದು ಕೇಳಿದ. ಅವನು 110 ನಾಣ್ಯಗಳು ಎಂದು ಉತ್ತರಿಸಿದ. ಆಗ ಅಧಿಕಾರಿ ಹೀಗೆ ಉತ್ತರಿಸಿದ, ನೀನು ಹೇಳುತ್ತಿರುವುದು 110 ನಾಣ್ಯಗಳು, ಆದರೆ ಈ ಚೀಲದಲ್ಲಿ ಇರುವುದು 100 ನಾಣ್ಯಗಳು. ಹಾಗಾದರೆ ಇದು ನಿನ್ನದಲ್ಲ ಎಂದು ಹೇಳಿ ಆ ಚೀಲವನ್ನು ತೆಗೆದು ಆ ಬಡ ರೈತನಿಗೆ ಕೊಟ್ಟು ಕಳುಹಿಸಿದ. ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿ ಇದ್ದರೂ ತೃಪ್ತಿಯಾಗದು. ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು ಎಂದು ಬೈಬಲ್ ಹೇಳುತ್ತದೆ.